ಬೆಳಗ್ಗೆನೆ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ನಿಮ್ಮ ಆಂಟಿ ಜೊತೆ ಎಲ್ಲ ಹೋದ ಅಮ್ಮ. ಎಲ್ಲಿ ಅಂತ ಹೇಳಲಿಲ್ಲ. ಮತ್ತೆ ಈ ವಿಷಯ ನೀವು ನನಗೆ ಯಾಕೆ ಹೇಳಲಿಲ್ಲ? ಫೋನ್ ಮಾಡೋದ್ರಲ್ಲಿ ನೀನೇ ಬಂದಿಯಮ್ಮ. ಶಾಪಿಂಗ್ ಏನಾದ್ರೂ ಹೋದ್ರಾ? ಶಾಪಿಂಗ್ಗೆ ಹೋದ್ರೋ ಇಲ್ಲ ಶಾಪ ತಪ್ಪಿಸ್ಕೊಂಡು ಅವಳ ಹತ್ರ ಹೋದ್ರೋ? ವಾಟ್? ಏನಿಲ್ಲಮ್ಮ. ಅದ್ ಸರಿ, ನೀವ್ಯಾಕೆ ಬಂದ್ರಿ? ಮದ್ವೆ ವಿಷಯದಲ್ಲಿ ನನ್ನ ಮಾಮ್ಗೆ ಏನೋ ಡೌಟ್ ಇದೆಯಂತೆ, ಅದನ್ನ ಕ್ಲಾರಿಫೈ ಮಾಡ್ಕೊಳಕ್ಕೆ ಬಂದಿದ್ದು. ನಾನ್ ಕೇಳಿದ್ ನಿಜಾನೇನಾ ಅಜ್ಜಿ? ಜೈ ನಿತ್ಯನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ನಾ? ನೀನ್ ಕೇಳಿದ್ದೇ ಬೇರೆ, ನಡೆಯೋದೇ ಬೇರೆ ಅಮ್ಮ. ಅಲ್ಲ, ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಜ್ಜಿ? ಮೊನ್ನೆ ಸ್ವಪ್ನನ ಮದ್ವೆ ಆಗ್ತೀನಿ ಅಂತಿದ್ದ, ಇವತ್ತು ನಿತ್ಯನ್ನ. ಜೈಗೇನಾಗಿದೆ? ಗಂಗಾ ಬಗ್ಗೆ ಮರ್ತೆ ಹೋದ್ನ ಅವನು? ಇಲ್ಲಮ್ಮ, ವಿಷಯ ಏನು ಅಂದ್ರೆ ಏನು ಅಂತ ಹೇಳಿ ಅಜ್ಜಿ. ಆಮೇಲೆ ಹೇಳ್ತೀನಮ್ಮ. ಅಜ್ಜಿ, ಜೈ ಎಲ್ಲಿಗೆ ಹೋದ? ಜೈ ಒಂದ್ ಕೆಲ್ಸ ಶುರು ಮಾಡಿದಾನಮ್ಮ, ಅದಕ್ಕೆ ಹೋಗಿದ್ದಾನೆ. ಯಾವ ಕೆಲ್ಸ ಅಜ್ಜಿ? ದೀಕ್ಷೆ ತಗೊಂಡಿದ್ದಾನಮ್ಮ. ದೀಕ್ಷೆನಾ? ಹೌದು, ಒಂದ್ ದೇವತೆನ ಪ್ರಸನ್ನ ಮಾಡೋಕೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಯಾವ ದೇವತೆ ಅಜ್ಜಿ? ಎಲ್ರಿಗೂ ವರ ಕೊಡೋ ದೇವತೆ, ಶಕ್ತಿ ದೇವತೆ, ಮಹಿಮೆ ಇರೋ ದೇವತೆ. ಆ ತರದ್ದೆಲ್ಲ ಜೈ ನಂಬಲ್ವಲ್ಲ ಅಜ್ಜಿ? ಈಗ ನಂಬ್ತಿದ್ದಾನೆ. ಆ ದೇವತೆ ಇದ್ದಾಳೆ ಅಂತ ನಂಬ್ತಿದ್ದಾನೆ. ಆ ದೇವತೆನ ಒಲಿಸ್ಕೊಂಡು ವರ ಕೇಳೋಕೆ ಹೋಗಿದ್ದಾನೆ. ಇದೆಲ್ಲ ವಿಚಿತ್ರವಾಗಿದೆಯಲ್ಲ. ವಿಚಿತ್ರ ಅಲ್ಲ, ಮಿಸ್ಟರಿ ಇದು. ಏನು ಸಸ್ಪೆನ್ಸ್ ಅಲ್ಲಿ ಇಡ್ತಿದ್ದಾರೆ ಪೌಡ್ರು. ಆಗ್ಲೇ ಏನೋ ಹೇಳ್ತಾ ನಿಲ್ಸಿದ್ರಿ, ಏನ್ ವಿಷಯ ಅಜ್ಜಿ? ಅದು ನಾನ್ ಹೇಳೋದಕ್ಕಿಂತ ಜೈ ಹೇಳಿದ್ರೆ ಚೆನ್ನಾಗಿರುತ್ತೆ. ಗಂಗಾ ವಿಷಯನ ಅದು? ಎಲ್ಲ ವಿಷಯನೂ ಜೈ ಹೇಳ್ತಾನಮ್ಮ. ಅದು ನೀನ್ ಕೇಳ್ಬೇಕು ಅನ್ಕೊಂಡಿರೋ ಸಂತೋಷ, ನೋಡ್ಬೇಕು ಅನ್ಕೊಂಡಿರೋ ಅದ್ಭುತ. ಅವನು ಜೈ ದೀಕ್ಷೆ ತಗೊಳ್ಳೋದಂದ್ರೆ ಏನು? ಯಾವುದೋ ದೇವತೆನ ಒಲಿಸ್ಕೊಳ್ಳೋದಿಕ್ಕೆ ಟೆಂಪಲ್ಗೆ ಹೋಗೋದಂದ್ರೆ ಏನು? ಇದೆಲ್ಲ ನಾನ್ ಸೆನ್ಸ್ ತರ ಇದೆ. ನಮಗೂ ಹಾಗೆ ಅನ್ಸುತ್ತಮ್ಮ, ಕೇಳೋಕೆ ವಿಚಿತ್ರವಾಗಿದೆ. ಜೈ, ಕಂದ ಜೈ. ಏನ್ ಚಿಕ್ಕಮ್ಮ? ಅಂಕಲ್ ಇನ್ನ ಮೇಡಮ್ ಫೀಲ್ ಅಲ್ಲೇ ಇರ್ಬೇಕು. ಏನು ಕೇಶವ ನಿನ್ ಮಾತು? ಪರವಾಗಿಲ್ಲ ನಾಣಿ, ಈ ಫೀಲಿಂಗ್ ತುಂಬಾ ಚೆನ್ನಾಗಿದೆ. ಅದು ಬೇಗನೆ ನಿಜ ಆಗುತ್ತೆ ಸರ್. ನಿಮ್ ಪಕ್ಕ ಗಂಗಾ ಮೇಡಮ್ ಅವ್ರು ಇರ್ತಾರೆ. ಜೈ ಸಿಂಪಲ್ ಆಗಿರ್ಲಿ ಅಂತಂದ್ರೆ ಇಷ್ಟ ಅಲಂಕಾರ ಯಾಕೆ ಮಾಡ್ದೆ ನಾಣಿ? ಎಲ್ಲ ನಮ್ ಕೇಶವನೇ ಮಾಡ್ದ ಮೇಡಮ್. ಆಗಿಂದ ನಾನು ಬೇಡ ಅಂತ ಹೇಳ್ತಾನೆ ಇದ್ದೆ. ಎಲ್ಲ ನೀವ್ ಮಾಡಿ ಅವ್ನ್ ಕೇಳ್ತಿರಲ್ರಿ. ಈ ವೆಲ್ಕಮ್, ಈ ಸಾಂಗ್, ಈ ಡ್ರೀಮ್ ಎಲ್ಲ ಚೆನ್ನಾಗಿತ್ತು. ಅವನು ಅಷ್ಟು ಹೊಗಳ್ಬೇಡಿ ಸರ್. ನೋಡ್ಕೊಂಡು ಬಾ ಅಂದ್ರೆ ಎಳ್ಕೊಂಡು ಬರೋ ಅಂತ ಅವನು. ಎಲ್ಲ ನಿನ್ ಹೋಲ್ಕೆನೆ ನಾಣಿ. ಏನಿಲ್ಲ, ಇವ್ ನನಗಿಂತ ಚೆನ್ನಾಗಿ ಕಲ್ತಿದ್ದಾನೆ. ಈ ಮಧ್ಯೆ ನನ್ನನ್ನೇ ಮೀರಿಸ್ತಾ ಇದ್ದಾನೆ. ತಪ್ಪೇನಿಲ್ಲ ನಾಣಿ. ಯಾವ ತಂದೆಗೆ ಆದ್ರೂ ಬೇಕಾಗಿದ್ದು ಮಕ್ಕಳು ತಮ್ಮನ್ನ ಪ್ರೀತಿಸೋದೇ ಅಲ್ವಾ? ನೀವು ಚೆನ್ನಾಗಿರ್ಬೇಕು ಸರ್. ನಿಮ್ ಮಾತು ನಿಜ ಆಗಿ ನಮ್ ಕೇಶವ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀನಿ. ಒಳ್ಳೇದೇ ಆಯ್ತು. ನನ್ ಪೋಸ್ಟ್ ಅವನಿಗೆ ಕೊಡಿ ಅನ್ಲಿಲ್ವಲ್ಲ. ನಾಳೆ ನಡೆಯೋದದೇ ಅಪ್ಪ. ನಾನು ದೊಡ್ಡವನಾದ್ಮೇಲೆ ನೀವ್ ಅಂಕಲ್ ಹತ್ರ ಪಿ ಎ ಆದಂಗೆ ನಾನು ಅಭಿ ಯಜಮಾನ್ರ ಹತ್ರ ಪಿ ಎ ಆಗ್ತೀನಿ. ಅಂದ್ರೆ ವಾರಸತ್ವ ಬಿಡಲ್ಲ ಅನ್ನೋ. ಚೆನ್ನಾಗಿದೆ ಕೇಶವ. ಥ್ಯಾಂಕ್ಸ್ ಆಂಟಿ. ಧನ್ಯವಾದ ಮೇಡಮ್. ಏನೇ ಇಂಗ್ಲಿಷಲ್ಲಿ ಥ್ಯಾಂಕ್ಸು, ಕನ್ನಡದಲ್ಲಿ ಧನ್ಯವಾದ? ಸಾರ್ ಬಂದಿದ್ದು ಗಂಗಾ ಮೇಡಮ್ಗೆ ಹಳೇದ್ ನೆನಪು ಮಾಡಕ್ಕೆ, ನಮ್ ಭವಿಷ್ಯ ಸೆಟ್ಲ್ ಮಾಡಕ್ಕಲ್ಲ. ಸರ್ಗೆ ತೊಂದರೆ ಕೊಡಬೇಡಿ.
ನನಗೇನು ತೊಂದರೆ ಆಗಿಲ್ಲ ನಣಿ. ಇದೆಲ್ಲ ತುಂಬಾ ಚೆನ್ನಾಗಿದೆ. ಈ ಕ್ಷಣದಿಂದ ನನ್ನ ಗಂಗನ ಒಂದ್ ಮಾಡೋ ಪ್ರೋಗ್ರಾಮಲ್ಲಿ ಕೇಶವನ್ನು ಕೂಡ ಇನ್ವಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಅಂಕಲ್. ನೀವು ಕೂಡ ಇವನ ಎಂಕರೇಜ್ ಮಾಡಿದ್ರೆ ನನ್ನ ಕ್ಯಾರೆಕ್ಟರ್ ಏನಾಗಬೇಕು ಸರ್? ಇವನು ನನ್ನ ಕಾಲ್ ಕೆಳಗೆ ಹಾಕಿ ಹೊಸ್ಕಾಗ್ತಾನೆ. ಹೆದರಬೇಡಿ ಅಪ್ಪ, ನಾನು ಎಷ್ಟೇ ಬೆಳೆದ್ರು ನಿಮ್ಮ ಮಗನೇ. ಹೌದು ರೀ, ನಾಣಿ ಮಗ ಕೇಶವ ಹೊರತು ಕೇಶವನಪ್ಪ ನಾಣಿ ಅಲ್ಲ. ನಿಮ್ ಹೆಸರು ನಿಮ್ಗೆ ಇರುತ್ತೆ, ನಿಮ್ ಹೆಸರನ್ನ ಉಳಿಸ್ತಾನೆ. ಈ ಹೊಗಳಿಕೆ ಏನ್ ಕಡಿಮೆ ಇಲ್ಲ. ಶ್ರೀರಾಮ ಅಭಿ ಯಜಮಾನ್ರೆ, ಶ್ರೀರಾಮಚಂದ್ರ, ಜಾನಕಿ ರಾಮ, ಸೀತಾರಾಮ. ಯಾವ ದೇವಸ್ಥಾನದಿಂದ ಬಂದಿದ್ದು? ಹಾ, ಅಭಿ ಯಜಮಾನ್ರು ಕಾಮಿಡಿ ತುಂಬಾ ಮಾಡ್ತಾರೆ. ರಾಮ ಅಂದ್ರೆ ಜೈ ಅಂಕಲ್. ಹಾಯ್, ಅವ್ರು ಬಂದ್ಬಿಟ್ರಾ? ಈಗಷ್ಟೇ ಬಂದ್ರು ಅಮ್ಮವ್ರೆ. ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಹೂವಾಕಿ ಸ್ವಾಗತ ಮಾಡಿದ್ರು. ಆ ಥರ ನಂಗೆ ಇಷ್ಟ ಆಗೋದಿಲ್ಲ. ಆದ್ರೆ ಅವ್ರು ದೊಡ್ಡವರಲ್ವಾ, ಗೌರವ ಕೊಡ್ಬೇಕು. ಅವನ್ ಬಂದ್ರೆ ಬರ್ಲಿ, ನೀನ್ ಯಾಕೆ ನಮ್ಮ ಮನೆಗ್ ಬಂದಿದ್ದು? ಹಾ, ಅಂದ್ರೆ ಯಜಮಾನ್ರೆ, ಅಷ್ಟು ದೊಡ್ಡವರು ನಮ್ಮ ಮನೆಗ್ ಬಂದ್ರಲ್ವಾ, ನೀವೇನೋ ನಮ್ಮ ಮನೇಲೇ ಇರೋವ್ರು. ಒಂದ್ಸಲಿ ಅವ್ರನ್ನ ನೋಡಿ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಪ್ಪ ಹೇಳ್ತಿದ್ರು. ಅದಕ್ಕೆ ಮೇಡಮ್ ಅವ್ರು ಬಂದ್ರೆ ಒಳ್ಳೇದು ಅಂತ. ಏನ್ ಬೇಕಾಗಿಲ್ಲ.